ಪ್ರೆಸಿಡೆಂಟ್ ಕೈಲಿ ಹೋಗುವಂಥ ಸಾಧ್ಯತೆ ಇರೋದರಿಂದಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಎಚ್ಚರಗೊಂಡು ಮುಂದಿನ ಹೆಜ್ಜೆಬೇಕಾಗಿದೆ. ಯಾಕಂದರೆ ಈಗಾಗಲೇ ಸೋತು ಸುಣ್ಣಾಗಿದ್ದೀವಿ, ಆರ್ಥಿಕವಾಗಿ ದಿವಾಳಿ ಇದ್ದೀವಿ. ನಾವು ಇನ್ನು ಮುಂದಿನ ದಿನದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಮಟ್ಟಕ್ಕೆ ನಾವು ಹೋಗ್ಬೋದೇನೋ, ಪರಿಸ್ಥಿತಿ ಇನ್ನೂ ಗಂಭೀರ ಆಗ್ಬೋದೇನೋ. ಮತ್ತು ಈ ದೇಶ ದಿವಾಳಿ ಆಗುವ ಸಂದರ್ಭದಲ್ಲಿ ಇಲ್ಲಿ ಕಾರ್ಪೊರೇಟ್ಗಳು ಇಲ್ಲಿ ಉಳಿಯುವ ಸಾಧ್ಯತೆಗಳು ಇಲ್ಲ, ಬೇರೆ ದೇಶಗಳು ಹೋಗುವಂಥ ಸಾಧ್ಯತೆಗಳು, ಓಡಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗ್ಯಾವಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ ನೆಲೆಗಟ್ಟಿನಲ್ಲೇ ಇವತ್ತು ಮೋದಿಜಿಯವರು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಕೇವಲ ಆವೇಶದ ಮಾತುಗಳನ್ನ ಮಾತಾಡೋಕ್ಕಿಂತಲೂ ವಿರೋಧಿಗಳನ್ನು ವಿಶ್ವಾಸ ತೆಗೆದುಕೊಂಡ ಈ ದೇಶಕ್ಕೊಂದು ಹೊಸ ಅರ್ಥವ್ಯವಸ್ಥೆಯನ್ನು ಮತ್ತು ಅಮೇರಿಕೆಯ ಒಂದು ಏನದ ಈ ಹೊಸ ಪಾಲಿಸಿ ನಿರ್ಮಾಣ ಮಾಡುವಂಥದ್ದು ಆರ್ಥಿಕವಾಗಿ ಅದ್ರ ಬಗ್ಗೆ ಎಚ್ಚರದಿಂದ ಹೆಚ್ಚಿಡಬೇಕಾಗಿದೆ. ಅದ್ರ ಜೊತೆಗಾರರು ಯಾರಿಲ್ಲ ಅನ್ನುವಂಥ ನೋವು ಮಾತ್ರ ಇವತ್ತದ. ಯಾಕೆಂದ್ರೆ ಬ್ರಿಕ್ಸ್ ಸಹಿತ ನಮ್ಮಿಂದ ದೂರ ಸರಿದಿದ್ದು, ರಷ್ಯಾ ನಮ್ಮಿಂದ ದೂರ ಸರಿದಿದ್ದು, ಇವೆಲ್ಲ ಇತ್ತೀಚಿನ ಡೆವಲಪ್ಮೆಂಟ್ ಆಗಿದ್ದನ್ನು ನೋಡಿದಾಗ ಮತ್ತು ನಮ್ಮ ಬದಿ ಎಲ್ಲ ರಾಷ್ಟ್ರಗಳು ನಮ್ಮೊಂದಿಗೆ ಸೌಹಾರ್ದವಾಗಿ ಇರೋದನ್ನು ನೋಡಿದಾಗ, ಇಲ್ಲದೇ ಇರುವುದನ್ನು ನೋಡಿದಾಗ ಮುಂದಿನ ದಿನಗಳ ಆರ್ಥಿಕವಾಗಿ ಅಪಾಯಕಾರಿನ ಅನ್ನೋದನ್ನು ವಿಚಾರ ಮಾಡ್ರಿ ಅಂತ ಹೇಳ್ತಾ, ಇದು ಈ ಇತ್ತೀಚಿನ ಡೆವಲಪ್ಮೆಂಟ್. ಇದಕ್ಕೆ ನಿಮ್ಗೇನು ಅನ್ನಿಸ್ತದೆ? ಇದು ನಿಮ್ಗೆ ಲೈಕ್ ಆಗ್ಬೋದಾ, ಡಿಸ್ಲೈಕ್ ಆಗ್ಬೋದು, ಏನೂ ಆಗಲಿ ವಸ್ತುಸ್ಥಿತಿಗಳ ಮೇಲೆ ನಾವು ಮಾತಾಡಿದ್ದದ. ದೇಶ ಮುಖ್ಯ, ಯಾಕಂದ್ರೆ ಅರ್ಥವ್ಯವಸ್ಥೆನೂ ಅಷ್ಟೇ ಮುಖ್ಯ, ನಮ್ಮ ಬಾರ್ಡ್ರು ಅಷ್ಟೇ ಮುಖ್ಯ, ನಿರ್ಧಾರನೂ ಅಷ್ಟೇ ಮುಖ್ಯ. ಅದಕ್ಕೆ ಈಗ ಹೆಂಗೆ ಯುದ್ಧದ ಸಮಯದಲ್ಲೇ ವಿರೋಧಿಗಳನ್ನು ವಿಶ್ವಾಸ ತೆಗೆದುಕೊಂಡು ಪಾಲಿಸಿ ಮಾಡಿದಾರಲ್ಲ, ಅಂಥ ಪಾಲಿಸಿನ ಇವತ್ತು ಮೋದಿಯವ್ರು ಮಾಡಬೇಕಾಗ್ಯದ. ವಿರೋಧಿಗಳಲ್ಲೂ ಸಹ ಸಾಕಷ್ಟು ಬುದ್ಧಿವಂತರಿದ್ದಾರೆ, ಅವ್ರನ್ನೆಲ್ಲ ವಿಶ್ವಾಸ ತೆಗೆದುಕೊಂಡು ಹೊಸ ಅರ್ಥನೀತಿ, ಹೊಸ ಈ ಬಾರ್ಡರ್ ನೀತಿ ಮಾಡಿದ್ರೆ ಯೋಗ್ಯ ಅಂತ ಅನಿಸೋದು. ಇನ್ನು ವಿಚಾರ ಸರ್ಕಾರಕ್ಕೆ ಬಿಟ್ಟಿದೆ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ತಾನಮಿದು ಸತ್ಯದ ಕೈಗನ್ನಡಿ. ವಂದನೆಗಳು.